ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಮ್ಮದು ಊರಲ್ಲಿ ಎಕ್ಸಿಬಿಷನ್ ಬಂದಿದೆ. ಸೊ ಅದನ್ನ ನಾನು ಇವಾಗ ತೋರಿಸ್ತೇನೆ. ಇವತ್ತು ಉದ್ಘಾಟನೆ. ಸೊ ನಾನಿವತ್ತು ನಿಮ್ಗೆಲ್ರಿಗೂ ತೋರಿಸ್ತೇನೆ. ಇವಾಗ ನೋಡ್ಬೋದು. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು BC ರೋಡ್ನಲ್ಲಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ. ಸೊ ಅದರದ್ದು ಇನಾಗ್ರೇಷನ್ ನಡೀತಾ ಇತ್ತು, ಅದರದ್ದು ವ್ಲಾಗ್ ನಾನು ತೋರಿಸ್ತಾ ಇದ್ದೇನೆ. ಸೊ ಇವಾಗ ನೀವು ನೋಡ್ಬೋದು, ರೈಟ್ ಸೈಡಲ್ಲಿ ಕಂಪ್ಲೀಟ್ ಡೆಕೋರೇಷನ್ ಮಾಡಿಟ್ಟಿದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಆ ಕಡೆ ನೋಡಿ ಕಂಪ್ಲೀಟ್ ಆ ಜಾಗದಲ್ಲಿ ಎಕ್ಸಿಬಿಷನ್ ಅವ್ರು ಮಾಡಿದ್ದಾರೆ. ಸೊ ಲಾಸ್ಟ್ ಇಯರು ನಾವು ಹೋಗಿದ್ದೆವು, ಈ ಸಲವೂ ನಮ್ಗೆ ಹೋಗೋಕ್ಕಿದೆ. ಇದು ನಾನಿವಾಗ ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇರೋದು. ಒಳಗಡೆ ಹೋದ ನಂತರ ನಾನು ನೆಕ್ಸ್ಟ್ ಯಾವಾಗಾದ್ರೂ ಒಂದು ಸಲ ಮಾಡ್ತೇನೆ ವ್ಲಾಗ್ನ, ಆವಾಗ ನೀವು ಕಂಪ್ಲೀಟ್ ನೋಡಿ. ಸೊ ಡಿಸೆಂಬರ್ 30 ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ಸ್ಟಾಲ್ಸ್ಗಳಿರುತ್ತೆ. ಲಾಸ್ಟ್ ಇಯರ್ ಪಾತ್ರೆಗಳಿತ್ತು, ಹಾಗೆಯೇ ಟಾಯ್ಸ್ಗಳು, ಫ್ಯಾನ್ಸಿ ಐಟಮ್ಸ್ ಆ ಥರದ್ದೆಲ್ಲ ಇರುತ್ತೆ. ತುಂಬ ತಿಂಡಿ ಐಟಮ್ಸ್ ಎಲ್ಲ ಇರುತ್ತೆ. ಸೊ ಈ ಸಲನೂ ನಾವು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇವೆ, ನೋಡಬೇಕು ಯಾವ ಥರ ಇರುತ್ತೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಇತ್ತು ಅಂತ ಇನಾಗ್ರೇಷನ್. ಹೊರಗಡೆಯಿಂದ ಸಖತ್ ಕಾಣಿಸ್ತಾ ಇದೆ. ಸೊ ಯಾವ ಒಳಗಡೆ ಹೇಗಿರುತ್ತೆ ಅಂತ ನನಗೆ ಹೋಗಿ ನೋಡಬೇಕಷ್ಟೇ. ನೋಡಿದ ನಂತರ ನಾನು ಬ್ಲಾಗ್ ಮಾಡ್ತೇನೆ, ಅದರಲ್ಲಿ ಹಾಕ್ತೇನೆ, ನೀವೂ ನೋಡಿ. ಹಾಗೆಯೇ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಇವಾಗ ಹೋಗಿದ್ದಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಳಿ ನನಗೆ ಹೇಗಿತ್ತು ಅಂತ, ನಿಮ್ಮದು ಎಕ್ಸ್ಪೀರಿಯನ್ಸ್ ಏನೆಲ್ಲ ಅಲ್ಲಿ ಒಳ್ಳೆದಿದೆ ಅಂತ, ಮಕ್ಕಳಿಗೆಲ್ಲ ಏನೆಲ್ಲ ಒಳ್ಳೆದಿದೆ ಅಂತ. ಸೊ ನಾನಂತೂ ಈ ಸಲ ಸಾಶು ಸ್ವಲ್ಪ ದೊಡ್ಡದಾಗಿದ್ದಾಳೆ. ಸೊ ಅವಳಿಗೆ ಏನಾದರೂ ಡಕ್ ಆ ಥರದ್ದೆಲ್ಲ ಐಟಮ್ಸ್ ಮೇಲೆ ನನಗೆ ಕುತ್ಕೊಳಿಸ್ಬೋದು. ಸೊ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೇವೆ. ಇದು ಆನ್ ದಿ ವೇ ಆಗಿರುತ್ತೆ. ಸೊ ನೀವು ಇವಾಗ ನೋಡ್ಬೋದು, ತುಂಬಾ ಕಂಜೆಸ್ಟೆಡ್ ಏರಿಯಾ ಇದು. ತುಂಬಾ ಟ್ರಾಫಿಕ್ ಇರುವಂಥ ಏರಿಯಾ. ಇಲ್ಲಿ ಬೋರ್ಡ್ಗಳೆಲ್ಲ ಡ್ರೈವ್ ಮಾಡಿದರೆ ಅಂತೂ ತುಂಬಾ ಕಷ್ಟ. ಬಟ್ ಇಲ್ಲಿ ಒಂದು ಸಲ ಡ್ರೈವಿಂಗ್ ಕಲ್ತ್ರೆ ಇದೆಯಲ್ಲ, ನಿಮಗೆ ಯಾವ ಏರಿಯಾದಲ್ಲಿ ಬೇಕಾದರೂ ಗಾಡಿ ಓಡಿಸ್ಬೋದು. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಬರುತ್ತೆ ನಮಗೆ ತುಂಬಾ. ಯಾಕೆಂದರೆ ಜನಗಳೆಲ್ಲ ರೋಡಲ್ಲಿ, ವೆಹಿಕಲ್ಲು ರೋಡಲ್ಲೇ ಪಾರ್ಕ್ ಆಗಿರುತ್ತೆ. ಸೊ ನಮ್ಮ ವೆಹಿಕಲ್ನ ನಾವು ಮೂವ್ ಮಾಡೋಕೆ ಅಷ್ಟು ಕಷ್ಟ ಇರುತ್ತೆ. ಒಂದು ಸಲ ನಮಗೆ ನ್ಯಾಕ್ ಗೊತ್ತಾದರೆ ನಮಗೆ ಮತ್ತೇನು ಟೆನ್ಷನ್ ಇಲ್ಲ. ಸೊ ನೀವು ಇವಾಗ ನೋಡ್ಬೋದು, ಸಿಕ್ಕಾಪಟ್ಟೆ ಅಂಗಡಿಗಳಿವೆ. ಅದರಲ್ಲಿ ಇವಾಗ ರೈಟ್ ಸೈಡಲ್ಲಿದೆ ಅಲ್ಲ, ಒಂದು ಫೇಮಸ್ ಶಾಪ್ ಇದೆ. ಸೊ ಇಲ್ಲೆಲ್ಲ ಎಲ್ಲರೂ ಮದುವೆಗೆಲ್ಲ ಬಟ್ಟೆ ಪರ್ಚೇಸಿಂಗಿಗೆಲ್ಲ ಇಲ್ಲೇ ಬರ್ತಾರೆ. ಸೊ ನಾನು ನಿಮಗೆ ಸ್ವಲ್ಪ ಅಂಗಡಿದು ಇದು ತೋರಿಸ್ತೀನಿ, ಕ್ಲಿಪ್ಪಿಂಗ್ಸ್. ಸೊ ಇವತ್ತಿಗೆ ಇಷ್ಟೇ, ಇನ್ನು ನಾಳೆ ಬೆಳಿಗ್ಗೆ ನಾವು ಸಿಗೋಣ. ಸೊ ಬೆಳಿಗ್ಗೆ ಸಾಶೆ ಇದ್ದಿದ್ದಾಳೆ, ಅವಳಿಗೆ ಇನ್ನೂ ಸಹ ನಿದ್ದೆ ಮೂಡಲ್ಲೇ ಅವಳಿದ್ದಾಳೆ.
ಸೊ ಅದಕ್ಕೆ ಈ ಥರ ಮಲಗ್ತಾ ಇದ್ದಾಳೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಂಪ್ಕಿನ್ ಇದೆಯಲ್ಲ, ನಮ್ಮ ಮನೇಲಿ ಆಗಿರೋದು ಪಂಪ್ಕಿನ್. ಸೊ ಅದರದ್ದು ಹೂ ನಮಗೆ ಸಿಕ್ಕಿದೆ. ಪಂಪ್ಕಿನ್ ಆಗುವಾಗ ಹೂ ಸಿಗ್ತದೆ. ಸೊ ಅದರದ್ದು ನಾವು ಇವತ್ತೊಂದು ಡಿಫ್ರೆಂಟಾಗಿ ಡಿಶ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಬೇಕಾದದು ಬರೀ ದಾಲ್ ಸ್ವಲ್ಪ ಇದ್ದರೆ ಸಾಕು, ಮತ್ತು ಪಾಲಕ್ ಬೇಕು. ಮೇನ್ಲಿ ದಾಲ್ ಸ್ವಲ್ಪ ಇದ್ರೂ ಸಾಕಾಗ್ತದೆ, ಪಾಲಕ್ ಸಕ್ಕತ್ ಬೇಕು. ಹಾಗೆಯೇ ಪಂಪ್ಕಿನ್ದು. ಸೊ ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೇವೆ. ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ತೋರಿಸಿದ್ದ ಡಿಶ್ ನಾನು ಮಾಡುವಾಗ ತೋರಿಸ್ತೇನೆ ನಿಮಗೆ. ಹಾಗೆಯೇ ಪಾಲಕ್ ಮಧ್ಯಾಹ್ನಕ್ಕೆ, ಪಾಲಕ್ ಮತ್ತು ನಾನು ತೋರಿಸಿದ್ನಲ್ಲ ಹೂ, ಅದು ಪಂಪ್ಕಿನ್ದು ಹೂ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಒಂಥರ ಮಶ್ರೂಮ್ ಥರ ಆಗುತ್ತೆ ಅಂತೆ ಅತ್ತೆ ಹೇಳಿದರು. ನೋಡಬೇಕು, ಈ ಸಲ ಟ್ರೈ ಮಾಡಿ ನೋಡಬೇಕು. ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡೋದು, ಅದು ಸಹ ಒಳ್ಳೆ ಟೇಸ್ಟ್ ಆಗುತ್ತೆ. ಹಂಗಲ್ಲ ಇಷ್ಟ ಹೊಂಟು. ಸೊ ಇವತ್ತು ಸಂಡೇ ಆಗಿದೆ. ಸೊ ಮನೆಯಲ್ಲಿ ಇವತ್ತು ಆಫೀಸ್ಗೆ ಹೋಗೋಕ್ಕಿಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಸಣ್ಣ ವ್ಲಾಗ್ ಮಾಡೋಣ ಅಂತ. ನನ್ನ ಹತ್ರ ಯಾವುದೂ ರೆಡಿ ವ್ಲಾಗ್ಸೇ ಇಲ್ಲ ಅದಕ್ಕೆ. ಸೊ ಇವಾಗ ನಾನು ದೋಸೆ ಮಾಡ್ತಾಯಿದ್ದೇನೆ, ನಿಮಗೆ ತೋರಿಸ್ತೇನೆ ವೀಡಿಯೋದಲ್ಲಿ. ದೋಸೆ ಈ ಥರ ಕಾವಲಿಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. 2 ದೋಸೆ ತಿನ್ನೋದ್ರೆ 3 ದೋಸೆ ತಿನ್ಬೋದು. ಮತ್ತು ನಾನ್ ಸ್ಟಿಕ್ ಬರುತ್ತೆ. ದೋಸೆ ಆಲ್ಮೋಸ್ಟ್ ಆಗಿದೆ, ನಾನು ಅದನ್ನೆಲ್ಲ ಹಾಟ್ ಕೇಸಲ್ಲಿ ಹಾಕಿಟ್ಟಿದ್ದೇನೆ. ಸೊ ಬಿಸಿ ಬಿಸಿ ತಿನ್ನೋಕ್ಕೆ ಖುಷಿ ಆಗುತ್ತೆ. ಹಾಗೆಯೇ ನಾವು ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ. ಹೊರಗಡೆ ಸ್ವಲ್ಪ ಕೆಲಸ, ನೀರು ಬಿಡೋದು, ಗಿಡಗಳನ್ನೆಲ್ಲ ನಾನು ತೋರಿಸ್ತೀನಿ ಇವತ್ತು ನಿಮಗೆ. ಸಲ ನಿಮಗೆ ಹೊರಗಡೆದು ಕಂಪ್ಲೀಟ್ ಟೂರ್ನ ನಾನು ತೋರಿಸ್ತೇನೆ. ಸೊ ಇವಾಗ ನಾನು ಸ್ವಲ್ಪ ಜಸ್ಟ್ ಮೇಲೆ ನನ್ನೊಂದು ಪ್ಲ್ಯಾಂಟ್ಸ್ ಎಲ್ಲ ತೋರಿಸ್ತೇನೆ. ಸೊ ಆಯಿತು, ಗ್ಯಾಸ್ ಆಫ್ ಆಗಿದೆ. ಹಾಗೆಯೇ ಇವಾಗ ನಾನು ದಾಲ್ ಕುಕ್ಕರ್ನಲ್ಲಿ ಹಾಕಿಡ್ತೇನೆ, ಯಾಕೆಂದರೆ ಅದು ಸ್ವಲ್ಪ ಸೀಟಿಯಾಗಿ ಆರಲಿಕ್ಕೆ ಸ್ವಲ್ಪ ಟೈಮ್
ಇವಾಗ ನಂದು ಕುಕ್ಕರ್ನಲ್ಲಿ ನಾನು ತೋರಿಸ್ತೀನಿ. ಸೊ ನಾನಿವಾಗ ಕುಕ್ಕರ್ನಲ್ಲಿ ನಾನು ಇಟ್ಟಿದ್ದೇನೆ ದಾಳು. ನಮ್ಮದು ಸ್ವಲ್ಪ ಮೆಸ್ಸಿ ಆಗಿದೆ ಕಿಚನ್. ಸೊ ಇವಾಗ ದೋಸೆ ಆಗಿದೆ. ಕಾವಲಿಯನ್ನು ಹೀಗೆ ಖಾಲಿ ಬಿಡಬಾರ್ದು, ಅದಕ್ಕೆ ಯಾವುದಾದ್ರೂ ಒಂದು ಎಣ್ಣೆ ಅಪ್ಲೈ ಮಾಡಿ ಇಡಬೇಕು ನಾವು. ಸೊ ನಾವು ಸ್ವಲ್ಪ ಎಳ್ಳೆಣ್ಣೆ ಪ್ಲಸ್ ತೆಂಗಿನೆಣ್ಣೆ ಎರಡನ್ನೂ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಬೇಗ ದೋಸೆ ಏಳುತ್ತೆ ಈ ಥರದ ಕಾವಲಿಗಳಲ್ಲಿ. ಇದನ್ನ ಎಲ್ಲಿ ಇಡಬೇಕು ಅಲ್ಲಿ ಇಡೋದು. ಇನ್ನು ದಾಳೊಂದು ಸೀಟಿಗೆ ಬರಲಿಕ್ಕೆ ಉಂಟು. ಅದಾದ ನಂತರ ಎಲ್ಲನೂ ಆಫ್ ಮಾಡಿ ಹೋಗೋದು, ಹೊರಗಡೆ ಹೋಗೋದು. ಸೊ ನಂದು ಇವಾಗ ಕುಕ್ಕರ್ ಆಗಿದೆ. ಹಾಗೆಯೇ ನಾನಿವಾಗ ನಿಮಗೆ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ತೋರಿಸ್ತೇನೆ. ನಾನೊಂದು ಚೆಂದದೊಂದು ಗಿಡ ತೋರಿಸ್ತೇನೆ ನಿಮಗೆ. ಇವಾಗ ನೋಡಿ ನಮ್ಮದು ಪ್ಲ್ಯಾಂಟ್ಸ್ ಎಲ್ಲ. ಸೊ ಈ ಥರ ಇದೆ ಗಾರ್ಡನ್ ಕಂಪ್ಲೀಟ್. ಸೊ ನಮಗೆ ಇದಕ್ಕೆಲ್ಲ ನೀರು ಹಾಕೋ ಕಷ್ಟ ಇಲ್ಲ, ಯಾಕಂದರೆ ನೋಡಿ ಇಲ್ಲೊಂದು ಸ್ಪ್ರಿಂಕ್ಲರ್ ಥರ ನಾವು ಮಾಡಿದ್ದೇವೆ. ಸೊ ಈ ಥರ ಎಲ್ಲ ಪ್ಲ್ಯಾಂಟ್ಸಿಗೂ ಒಂದೊಂದು ಈ ಥರ ನಾವು ಪೈಪ್ ಇಟ್ಟಿದ್ದೇವೆ. ಸೊ ಅದರಲ್ಲಿ ಸ್ಪ್ರಿಂಕ್ ಆಗ್ತದೆ ನೀರು. ಸೊ ಏನು ವರಿ ಇಲ್ಲ. ಬಟ್ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಕೆಲವೊಂದು ಚಟ್ಟಿಗಳಿಗೆ ನಾವು ನೀರನ್ನು ಪೈಪಲ್ಲಿ ಹಾಕಬೇಕಾಗ್ತದೆ. ಸೊ ಈ ಥರ ಅಲ್ಲಿ ನೋಡಿ ನಮ್ಮ ಚಿಕಣಿ. ನೋಡಿ ಇದೊಂದು ದಾಸವಾಳ ನೋಡಿ ನಮ್ಮದು. ನೋಡಿ ಸೊ ಇದೊಂದು ಫ್ಲವರ್ ನೋಡಿ, ನಂದು ಅಮ್ಮ ಕೊಟ್ಟದಿದು. ಸೊ ಇದನ್ನ ನಾನು ಚಟ್ಟಿಯಲ್ಲಿ ಹಾಕಿದ್ದೇನೆ. ಸೊ ಅಷ್ಟು ಬೇಗ ಹೂ ಸಹ ಅರಳಿ ಆಯಿತು. ಸೊ ಇನ್ನೊಂದು ಹೂ ಕೊಟ್ಟಿದ್ದರು ನೋಡಿ, ಇದು ಒಂಥರ ಯೆಲ್ಲೋ ಕಲರ್ ಫ್ಲವರ್ ಬರುತ್ತೆ ಅಂತ ಇದರಲ್ಲಿ. ಸೊ ಹೋಪ್ಫುಲಿ ಬೇಗನೆ ಅರಳುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮಿಕ್ಕಿದೆಲ್ಲ ಇಲ್ಲಿರೋದು ಕ್ರಾಟನ್ಗಳು. ಸೊ ನಾವು ಒಂದು ಸಲ ವಯನಾಡ್ ಹೋಗಿದ್ದೆವು. ಸೊ ಆವಾಗ ನಾವು ಅಲ್ಲಿಂದ ನಾವು ಹೂ ತಂದಿದ್ದೆವು. ಸೊ ಅದನ್ನ ನಾನು ತೋರಿಸ್ತೇನೆ ನೋಡಿ. ಇದನ್ನ ನಾವು ತಂದದ್ದು. ಸೊ ತುಂಬ ದಿನ ಬಂತು, ಮಾತ್ರ ತುಂಬ ಹೂವೆಲ್ಲ ಅರಳಿತ್ತು ಇದರಲ್ಲಿ. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೆ, ನಂದು ಇನ್ಸ್ಟಾದಲ್ಲಿ ಫಾಲೋ ಮಾಡೋದಾದರೆ ಸಿಗ್ತದೆ. ಬಟ್ ಏನಂದರೆ ಇವಾಗ ಸ್ವಲ್ಪ ಸಾಯ್ತಾ ಉಂಟು, ಏನೋ ಗೊತ್ತಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡು, ಇದೊಂದು ನೋಡಿ. ಸೊ ನಮ್ಮದು ಗುಲಾಬಿ ನೋಡಿ, ಗುಲಾಬಿ ನೋಡಿ. ಮತ್ತು ಇಲ್ಲೊಂದು ನೋಡಿ, ಇದು ಕ್ರಾಟನ್ ನೋಡಿ. ಸೊ ನಮಗೆ ನೋಡಿ ಕ್ರಿಸ್ಮಸ್ ಟ್ರೀ ನೆಕ್ಸ್ಟ್ ಇಯರಿಗೆ ಇದು ಚೆನ್ನಾಗಾಗುತ್ತೆ. ಇದನ್ನ ಒಳ್ಳೆ ಚಟ್ಟಿಯಲ್ಲೆಲ್ಲ ಹಾಕಿ ಮೇಂಟೈನ್ ಮಾಡಿದರೆ ನೆಕ್ಸ್ಟ್ ಇಯರ್ ನಮಗೆ ಇದೇ ಕ್ರಿಸ್ಮಸ್ ಟ್ರೀ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಹೋಪ್ಫುಲಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನದು ವೀಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳಲ್ಲೆಲ್ಲ. ಸೊ ಸಿ ಯು ಆನ್ ಅ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.